ಭಾರತದ ಅತಿದೊಡ್ಡ ರಾಜ್ಯಮಟ್ಟದ ಎಐ ಸ್ಕಿಲ್ಲಿಂಗ್ ಎಕೋಸಿಸ್ಟಮ್ ಅನ್ನು ನಿರ್ಮಿಸಲು ಇಂಡಿಯಾ ಎಐ ಮಿಷನ್ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಅಪ್ಡೆಸ್ಕೊ. 2026ರಲ್ಲಿ ರಾಜಸ್ಥಾನದ ಮೊದಲ ಸಂಪೂರ್ಣ ಸಾವಯವ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗ್ರಾಮ ಯಾವುದು? ಉತ್ತರ ಬಮನ್ವಾಸ್ ಕಂಕರ್. ಈ ಮೊಬೈಲ್ ಎಟಿಎಂ ವ್ಯಾನ್ ಯೋಜನೆಯನ್ನು ಆರಂಭಿಕ ಹಂತದಲ್ಲಿ ಬೆಂಬಲಿಸಿದ ರಾಷ್ಟ್ರೀಯ ಸಂಸ್ಥೆ ಯಾವುದು? ಉತ್ತರ ನಬಾರ್ಡ್. ಅಂತಾರಾಷ್ಟ್ರೀಯ ಸಮುರಾಯ್ ಸಮರ ಕಲೆಗಳ ಗೌರವವನ್ನು ಪಡೆದ ಮೊದಲ ಭಾರತೀಯ ಯಾರು? ಉತ್ತರ ಪವನ್ ಕಲ್ಯಾಣ್. ಜನವರಿ 19, 2026ರಂದು ಮೊದಲ ಬಾರಿಗೆ ಬಿಡುಗಡೆಯಾಗಲಿರುವ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅನ್ನು ಯಾವ ಸಂಸ್ಥೆಯು ಸಿದ್ಧಪಡಿಸಿದೆ? ಉತ್ತರ ವಿಶ್ವ ಆರ್ಥಿಕ ವೇದಿಕೆ. 2026ರ ಅಂತಾರಾಷ್ಟ್ರೀಯ ಸಂಬಾರ ಪದಾರ್ಥಗಳ ಸಮ್ಮೇಳನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಉತ್ತರ ಕೊಚ್ಚಿ. 2026ರ ಜನವರಿಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಆಸ್ಟ್ರೇಲಿಯಾ ಮಹಿಳಾ ತಂಡದ ನಾಯಕಿ ಯಾರು? ಉತ್ತರ ಅಲಿಸಾ ಹೀಲಿ. ಮಹಿಳಾ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಫ್ರೆಂಡೊ ಎಂಬ ಮೊಬೈಲ್ ಆಪ್ ಅನ್ನು ಜನವರಿ 2026ರಲ್ಲಿ ಪ್ರಾರಂಭಿಸಿದ ಪ್ರಸಿದ್ಧ ಪಂಜಾಬಿ ಗಾಯಕ ಯಾರು? ಉತ್ತರ ಕಾಕಾ. ಜನವರಿ 2026ರಲ್ಲಿ ಅರ್ಜೆಂಟೀನಾದ ಮೌಂಟ್ ಅಕೋನ್ಕಾಗುವಾ ಶಿಖರವನ್ನು ಏರಿದ ಭಾರತೀಯ ಪರ್ವತಾರೋಹಿ ಯಾರು? ಉತ್ತರ ಅರಿತ್ರಾ ರಾಯ್. ರಕ್ಷಣಾ ಕ್ಷೇತ್ರದಲ್ಲಿನ ಸಹಕಾರದ ಭಾಗವಾಗಿ ಭಾರತ ಮತ್ತು ಜರ್ಮನಿ ದೇಶಗಳು ಯಾವುದರ ಜಂಟಿ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಿವೆ? ಉತ್ತರ ಜಲಾಂತರ್ಗಾಮಿ ನೌಕೆಗಳು ಮತ್ತು ಮಿಲಿಟರಿ ಸಾರಿಗೆ ವಿಮಾನಗಳು. 2026ರ ಜನವರಿಯಲ್ಲಿ ಭಾರತದ ಮೊದಲ ಸಂಪೂರ್ಣ ಸೌರಶಕ್ತಿ ಚಾಲಿತ ಎಟಿಎಂ ವ್ಯಾನ್ ಅನ್ನು ಪರಿಚಯಿಸಿದ ಬ್ಯಾಂಕ್ ಯಾವುದು? ಉತ್ತರ ತ್ರಿಪುರಾ ಗ್ರಾಮೀಣ ಬ್ಯಾಂಕ್. ಪ್ರಧಾನಿ ಮೋದಿ ಅವರು ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮ್ಮೇಳನವನ್ನು ಎಲ್ಲಿ ಉದ್ಘಾಟಿಸಿದರು? ಉತ್ತರ ರಾಜ್ಕೋಟ್. ಹವಾಮಾನ ಸಿಂಡ್ರೋಮ್ ಎಂಬುದು ಮೊದಲ ಬಾರಿಗೆ ಯಾವ ದೇಶದಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಅಧಿಕಾರಗಳಲ್ಲಿ ಪತ್ತೆಯಾಯಿತು? ಉತ್ತರ ಕ್ಯೂಬಾ. 2026ರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತವು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ ಜನವರಿ 2026ರಲ್ಲಿ ಸ್ವಿಟ್ಜರ್ಲೆಂಡ್ ಆಲ್ಪ್ಸ್ ಪರ್ವತಗಳಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಸಿಲುಕಿ ನಿಧನರಾದ ಒಲಿಂಪಿಕ್ಸ್ ಸ್ನೋಬೋರ್ಡಿಂಗ್ ಪದಕ ವಿಜೇತ ಯಾರು? ಉತ್ತರ ಯೂಲಿ ಕೆಲ್ಲೆಸ್ಟೋಹೋಲ್ಸ್. ಮೌಂಟ್ ಅಕೋನ್ಕಾಗುವಾ ಯಾವ ದೇಶದಲ್ಲಿದೆ? ಉತ್ತರ ಅರ್ಜೆಂಟೀನಾ. ಭಾರತದ ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಮಾಡಲಾದ 2026ರ ಬ್ರಿಕ್ಸ್ ಲೋಗೋದಲ್ಲಿ ಯಾವ ಹೂವಿನ ಚಿತ್ರವನ್ನು ಬಳಸಲಾಗಿದೆ? ಉತ್ತರ ಲೋಟಸ್. ಜನವರಿ 12, 2026ರಂದು ಯಾವ ಉತ್ಪನ್ನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉದ್ಘಾಟಿಸಿದ ವಿದೇಶಿ ನಾಯಕ ಯಾರು? ಉತ್ತರ
ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಶಾಕ್ಸಂಗ್ ಕಣಿವೆ ಭಾರತದ ಯಾವ ಕೇಂದ್ರಾಡಳಿತದ ಪ್ರದೇಶದ ಭಾಗವಾಗಿದೆ ಎಂದು ಭಾರತ ಪ್ರತಿಪಾದಿಸುತ್ತದೆ? ಉತ್ತರ: ಲಡಾಖ್. ಶಾಕ್ಸಂಗ್ ಕಣಿವೆಯು ಭೌಗೋಳಿಕವಾಗಿ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಉತ್ತರ: ಕಾರಾಕೋರಂ ಪರ್ವತ ಶ್ರೇಣಿ. ಜಾರ್ಖಂಡ್ನ ಯಾವ ಜಿಲ್ಲೆಯು ತನ್ನ ಬೃಹತ್ ಶಿಲೆಗಳ ಸ್ಮಾರಕಗಳಿಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ? ಉತ್ತರ: ಹಜಾರಿಬಾಗ್.